ವಿಧ್ವಂಸಕ ದಾಳಿಗೆ ಸಜ್ಜಾಗಿದೆ B-52 ಬಾಂಬರ್. ಅಮೆರಿಕಾದ ಪಡೆಯ ಅತ್ಯಂತ ಪ್ರಬಲ ಅಸ್ತ್ರ ಇರಾನ್ನ ಮೇಲೆ B-52 ಬಾಂಬರ್ನ ಬಳಕೆ ಮಾಡುವುದಕ್ಕೆ ಅಮೆರಿಕ ಸಜ್ಜಾಗಿದೆ. ವಾಯುಸೇನೆಯ ಶಕ್ತಿಶಾಲಿ ಬಾಂಬರ್ ಇದು. ಬ್ರಿಟನ್ನ ವಾಯುನೆಲೆಗೆ B-52 ಬಾಂಬರ್ ಬಂದಿಳಿದಿದೆ ಅನ್ನುವಂಥ ಮಾಹಿತಿ. ಇರಾನ್ಗೆ ನರಕ ತೋರಿಸಬಲ್ಲಂತಹ ಸಾಮರ್ಥ್ಯ ಅಮೆರಿಕಾದ ಈ ಶಕ್ತಿಶಾಲಿ ಬಾಂಬ್ ಕ್ಯಾರಿಯರ್ಗೆ ಇದೆ ಅನ್ನುವಂಥ ಮಾಹಿತಿ ಇದೆ. ಬಲಾಢ್ಯ B-52 ಅದರ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಪೇಲೋಡ್ನ ತೆಗೆದುಕೊಂಡು ಅಂದ್ರೆ ಸ್ಫೋಟಕಗಳನ್ನ ತೆಗೆದುಕೊಂಡು ಹೋಗಬಲ್ಲಂತಹ ಸಾಮರ್ಥ್ಯವನ್ನ ಹೊಂದಿರುವಂತಹ ಬಾಂಬ್ ಕ್ಯಾರಿಯರ್ ಇದು. ಕೇವಲ ಒಂದಲ್ಲ 16 ಬಾಂಬರ್ಗಳನ್ನ, ಬಂಕರ್ ಬಸ್ಟರ್ನಂತಹ ಬಾಂಬ್ಗಳನ್ನ ಕ್ಯಾರಿ ಮಾಡಬಲ್ಲಂತಹ ಕೆಪಾಸಿಟಿಯನ್ನ ಹೊಂದಿರುವಂತಹ ಬಾಂಬರ್ ಇದು. ಇದನ್ನೇ ಈ ಹಿಂದೆ ಕಳೆದ ಜೂನ್ನಲ್ಲಿ ಇರಾನ್ನ ಮೇಲೆ ದಾಳಿಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಬಳಕೆ ಮಾಡಲಾಗಿತ್ತು. ಈಗ ಮತ್ತೊಮ್ಮೆ ಇರಾನ್ನಲ್ಲಿರುವಂತಹ ಯುರೇನಿಯಂನ ಸಂಗ್ರಹಗಾರ ಏನಿದೆ ಅದನ್ನ ನಾಶಪಡಿಸುವುದಕ್ಕೆ ಅಮೆರಿಕ ಬಳಕೆ ಮಾಡುವುದಕ್ಕೆ ಸಿದ್ಧತೆ ಮಾಡಿಕೊಂಡಿದೆ ಅನ್ನುವಂಥ ಮಾಹಿತಿ ಇದೆ. ಇದರ ಸಾಮರ್ಥ್ಯ ಏನು, ಯಾವ ರೀತಿ ಇದು ವರ್ಕ್ ಆಗುತ್ತೆ? ಸುಮಾರು 32,000 ತೂಕದ ಶಸ್ತ್ರಾಸ್ತ್ರಗಳನ್ನ ಹೊತ್ತೊಯ್ಯಬಲ್ಲಂತಹ ಸಾಮರ್ಥ್ಯ ಈ ಬಲಾಢ್ಯ B-52 ಬಾಂಬರ್ಗೆ ಇದೆ. ಕ್ರೂಸ್ ಮಿಸೈಲ್, ಪರಮಾಣು ಕ್ರೂಸ್ ಮಿಸೈಲ್ಗಳನ್ನ ಕೂಡ ಹೊತ್ತೊಯ್ಯುವಂತಹ ಸಾಮರ್ಥ್ಯ ಇದೆ. ಇದರ ಪ್ರಮುಖವಾದಂತಹ ಕೆಪಾಸಿಟಿ ಏನು ಅಂದ್ರೆ ಇಂಟರ್ ಕಾಂಟಿನೆಂಟಲ್ ಹೋಗುವಂತಹ ಸಾಮರ್ಥ್ಯ. ಒಂದು ಸಲ ಇಂಧನ ಫಿಲ್ ಮಾಡಿದ್ರೆ ಒಂದು ಖಂಡದಿಂದ ಮತ್ತೊಂದು ಖಂಡಕ್ಕೆ ಹೋಗುವಂತಹ ಸಾಮರ್ಥ್ಯ. ಸುಮಾರು 14,000 ಕಿಲೋಮೀಟರ್ ದೂರ ನಿರಂತರವಾಗಿ ಸಾಗುವಂತಹ ಸಾಮರ್ಥ್ಯವನ್ನ ಈ B-52 ಬಾಂಬರ್ ಹೊಂದಿದೆ. ಒಮ್ಮೆ ಇಂಧನ ತುಂಬಿಸಿದ್ರೆ 14,000 ಕಿಲೋಮೀಟರ್ ದೂರ ಇದು ಹಾರಬಲ್ಲದು. ಜೊತೆಗೆ ಆಗಸದಲ್ಲೇ ಇಂಧನವನ್ನ ರೀಫಿಲ್ ಮಾಡಿಕೊಳ್ಳುವಂತಹ ಸೌಲಭ್ಯವನ್ನ ಕೂಡ ಇದು ಹೊಂದಿದೆ. ಇದು ಈ B-52 ಬಾಂಬರ್ನ ಪ್ಲಸ್ ಪಾಯಿಂಟ್. ಭೂಗತ ಪರಮಾಣು ಕೇಂದ್ರಗಳನ್ನ ಗುರಿಯಾಗಿಸೋಕೆ ಇದು ಅತ್ಯಂತ ಸೂಕ್ತ ಅಂತ ಹೇಳಿ ಪರಿಗಣಿಸಲಾಗುತ್ತೆ. ಭಾರೀ ತೂಕದ ಬಂಕರ್ ಬಸ್ಟರ್ಗಳನ್ನ ಕೊಂಡೊಯ್ಯುವಂತಹ ಸಾಮರ್ಥ್ಯ ಇದೆ. ಬಂಕರ್ ಬಸ್ಟರ್ ಅಂದ್ರೆ ಏನು? ಈ ಹಿಂದೆ ಜೂನ್ನಲ್ಲಿ ಅದೇ ಬಂಕರ್ ಬಸ್ಟರ್ ಬಾಂಬ್ ಅನ್ನ ಫೋರ್ಡೋನಲ್ಲಿ, ಇರಾನ್ನ ಫೋರ್ಡೋನಲ್ಲಿ ಬಳಕೆ ಮಾಡಲಾಗಿತ್ತು. ಈ ಬಂಕರ್ ಬಸ್ಟರ್ನಲ್ಲೂ 2 ವಿಧ ಇದೆ. GBU-28, GBU-57. ಈ GBU-57 ಅನ್ನುವಂತಹ ಬಂಕರ್ ಬಸ್ಟರ್ ಬಾಂಬ್ ಇದು ಭೂಮಿಯ ಆಳದಲ್ಲಿ ಇರುವಂತಹ ಬಂಕರ್ಗಳು ಅಥವಾ ಸಂಗ್ರಹಗಾರಗಳು, ಅಧ್ಯಯನ ಕೇಂದ್ರಗಳು ಅದನ್ನ ನಾಶಪಡಿಸುವಂತಹ ಸಾಮರ್ಥ್ಯವನ್ನ ಹೊಂದಿದೆ. ಅಂದ್ರೆ ಆಗಸದಲ್ಲಿ ಬಹಳ ಎತ್ತರದಿಂದ ಅದನ್ನ ಡ್ರಾಪ್ ಮಾಡ್ತಾರೆ. ಅದು ಎಷ್ಟು ಆಳಕ್ಕೆ ಹೋಗುತ್ತೆ ಅಂತಂದ್ರೆ ಸುಮಾರು 60 ಮೀಟರ್, ಅಂದ್ರೆ ಹೆಚ್ಚು ಕಮ್ಮಿ 200 ಫೀಟ್ಗಳಷ್ಟು ಆಳಕ್ಕೆ ಹೋಗಿ ಅಲ್ಲಿರುವಂತಹ ಸಂಗ್ರಹಗಾರ, ಅಲ್ಲಿರುವಂತಹ ಬಂಕರ್ ಅಥವಾ ಅಲ್ಲಿರುವಂತಹ ಇವರ ಯಾವುದೇ ಕೇಂದ್ರ ಅದನ್ನ ನಾಶಪಡಿಸಬಲ್ಲಂತಹ ಸಾಮರ್ಥ್ಯವನ್ನ ಬಂಕರ್ ಬಸ್ಟರ್ ಬಾಂಬ್ಗಳು ಹೊಂದಿದ್ದಾವೆ. ಅದನ್ನ ಕ್ಯಾರಿ ಮಾಡೋದು ಈ B-52 ಬಾಂಬರ್. ಜೊತೆಗೆ ಈ B-52 ಯುದ್ಧ ವಿಮಾನದ ಮತ್ತೊಂದು ಪ್ರಮುಖ ಅಸ್ತ್ರ ಏನು ಅಂದ್ರೆ ಶತ್ರುಗಳ ರೆಡಾರ್ನ ದಿಕ್ಕು ತಪ್ಪಿಸುವಂತಹ ಎಲೆಕ್ಟ್ರಾನಿಕ್ ಜಾಮಿಂಗ್ ವ್ಯವಸ್ಥೆಯನ್ನ ಇದು ಹೊಂದಿದೆ. ಅಂದ್ರೆ ಶತ್ರುಗಳ ರೆಡಾರ್ಗೆ ಇದು ಕಾಣಿಸೋದಿಲ್ಲ, ಅವರ ರೆಡಾರ್ಗಳನ್ನೇ ಜಾಮ್ ಮಾಡುವಂತಹ ಅಸ್ತ್ರವನ್ನ ಇದು ಹೊಂದಿದೆ. ಆ ಟೆಕ್ನಾಲಜಿಯನ್ನ ಈ B-52 ಬಾಂಬರ್ ಹೊಂದಿದೆ. ವಿಶ್ವದ ಅತ್ಯಂತ್ ಭಯಾನಕ ಬಾಂಬರ್ ಆಗಿ B-52 ಬಾಂಬರ್ ಗುರುತಿಸಿಕೊಂಡಿದೆ. ಇದೇ B-52 ಬಾಂಬರ್ನ ಬಳಸಿ ಬಂಕರ್ ಬಸ್ಟರ್ ಬಾಂಬನ್ನ ಇರಾನ್ನ ನ್ಯೂಕ್ಲಿಯರ್ ಸೈಟ್ಗಳು ಏನಿದ್ದಾವೆ, ಅವರ ಪರಮಾಣು ಸಂಗ್ರಹಗಾರಗಳು, ಯುರೇನಿಯಂ ಸಂಗ್ರಹಗಾರಗಳು ಏನಿದ್ದಾವೆ ಅಲ್ಲಿ ಇದನ್ನ ಹಾಕಿ ಕಂಪ್ಲೀಟ್ ಆಗಿ ಅವರ ಯುರೇನಿಯಂ ಸಂಗ್ರಹಗಾರವನ್ನ ನಾಶ ಮಾಡುವಂತಹ ಪ್ಲಾನ್ ನಲ್ಲಿ ಸದ್ಯ ಅಮೆರಿಕ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.